ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಳಿಕೋಟಿ ತಾಲೂಕು ಘಟಕದ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ತಾಳಿಕೋಟಿ ಇದರ ತಾಲೂಕು ಪದಾಧಿಕಾರಿಗಳ ಚುನಾವಣೆಯಲ್ಲಿ 2026ರಿಂದ 2031ರ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಶುಕ್ರವಾರ ಅರ್ಥಪೂರ್ಣವಾಗಿ ಜರುಗಿತು. ಚುನಾವಣಾ ಅಧಿಕಾರಿಗಳಾದ ಎಸ್.ಜಿ. ಜಾಲ್ವಾದಿ ಅವರು ಈ ಅವಿರೋಧ ಆಯ್ಕೆಯ ಘೋಷಣೆಯನ್ನ ಮಾಡಿದರು. ಮುಂದಿನ 5 ವರ್ಷಗಳ ಅವಧಿಗೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ಭೀಮನಗೌಡ ವಜ್ಜಲ್, ಉಪಾಧ್ಯಕ್ಷರಾಗಿ ತಾರಾ ಲಮಾಣಿ, ಮಹಿಳಾ ಉಪಾಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಬಸಪ್ಪ ಆಲೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಬಾಲಪ್ಪ ಬೀರ್ಗೊಂಡ್, ಕೋಶಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಹಿಪ್ಪರಗಿ, ಮಹಿಳಾ ಸಹ ಕಾರ್ಯದರ್ಶಿಯಾಗಿ ಶ್ರೀಮತಿ ಸರಸ್ವತಿ ಬನ್ನಟ್ಟಿ, ಸಹ ಕಾರ್ಯದರ್ಶಿಗಳಾಗಿ ಅಲ್ತಾಫ್ ನಗಾರ್ಚಿ, ಎನ್.ಕೆ. ಸಿಪಾಯಿ, ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ನೀಲಮ್ಮ ಮೈಲೇಶ್ವರ್ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಶೈಲ್ ನಾಯ್ಕೋಡಿ ಅವಿರೋಧವಾಗಿ ಆಯ್ಕೆಯಾಗಿರುವುದಕ್ಕೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ತಾಲೂಕು ಘಟಕದ ನೂತನ ಅಧ್ಯಕ್ಷರಾದ ಭೀಮನಗೌಡ ವಜ್ಜಲ್, ಉಪಾಧ್ಯಕ್ಷೆ ತಾರಾ ಲಮಾಣಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬೇರ್ಗೊಂಡ್ ಮಾತನಾಡಿ, ಎಲ್ಲ ಶಿಕ್ಷಕ ಮಿತ್ರರು ನಮ್ಮ ಮೇಲೆ ವಿಶ್ವಾಸವಿರಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರ ವಿಶ್ವಾಸಕ್ಕೆ ಧಕ್ಕೆ ಬಾರದ ಹಾಗೆ ನೋಡಿಕೊಂಡು ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ತಾಳಿಕೋಟಿ ಹಾಗೂ ಕಲಿಕೇರಿ ಭಾಗದ ಶಿಕ್ಷಕರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಸುರೇಶ್ ವಾಲಿಕಾರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. 2025 ಮತ್ತು 31ರವರೆಗೆ 2026-2031ರವರೆಗೆ ಶಿಕ್ಷಕರ ಸರ್ಕಾರಿ ನೌಕರರ ಶಿಕ್ಷಕರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಕುರಿತು ಎಲ್ಲರಿಗೂ ಈಗಾಗಲೇ ಗೊತ್ತದೆ. ಈ ಕಾರ್ಯಕ್ರಮವನ್ನು ಚುನಾವಣೆಯನ್ನು ಅನುಸೂಚಿಯಂತೆ ಎಲ್ಲ ನಿಯಮಗಳ ಪ್ರಕಾರ ಕ್ರಮಬದ್ಧವಾಗಿ ನಾಮಪತ್ರಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಶೀಲಿಸಿ ಅವುಗಳನ್ನು ಒಂದು ಅಂತಿಮ ಪಟ್ಟಿಯನ್ನು ಇಲ್ಲಿ ತಯಾರು ಮಾಡಲಾಗಿದೆ. ಆ ಅಂತಿಮ ಪಟ್ಟಿಯನ್ನು ನಾನು ಓದಿ ಹೇಳ್ತೀನಿ. ಆ ಪ್ರಕಾರ ಎಲ್ಲ ಶಿಕ್ಷಕರು ಈ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ಅಂತ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಭೀಮನಗೌಡ ವಜ್ಜಲ್, ಅಧ್ಯಕ್ಷರು NPS ಬಳಗಾನೂರು ಶಾಲೆ. ಶ್ರೀ ತಾರಾ ಲಮಾಣಿ, ಉಪಾಧ್ಯಕ್ಷರು SPS ಗಡಿ ಸೋಮನಾಥ್. ಅದೇ ರೀತಿಯಾಗಿ ಶ್ರೀಮತಿ ರೇಣುಕಾ ಬಸಪ್ಪ ಆಲೂರ್, ಉಪಾಧ್ಯಕ್ಷರು ಮಹಿಳಾ ಘಟಕ NPS ಶಿವಪುರ್. ಅದೇ ರೀತಿಯಾಗಿ ಶ್ರೀ ಬೀರ್ಗೊಂಡ್ ಸುರೇಶ್ ಬಾಲಪ್ಪ, ಪ್ರಧಾನ ಕಾರ್ಯದರ್ಶಿಗಳು UHPS ಬಳಗಾನೂರು. ಅದೇ ರೀತಿಯಾಗಿ ಶ್ರೀ ರಮೇಶ್ ಕುಮಾರ್ ಸೋಮಲಿಂಗ್ ಹಿಪ್ಪರಗಿ, ಕೋಶಾಧ್ಯಕ್ಷರು NPS ಲಕ್ಕುಂಡಿ. ಅದೇ ರೀತಿಯಾಗಿ ಶ್ರೀಮತಿ ಸರಸ್ವತಿ ಬನ್ನಟ್ಟಿ, ಸಹ ಕಾರ್ಯದರ್ಶಿಗಳು NPS ಬಸ್ ಅಳವಡಿಕೆ. ಅದೇ ರೀತಿಯಾಗಿ ಅಲ್ತಾಫ್ ನಗಾರ್ಚಿ, ಸಹ ಕಾರ್ಯದರ್ಶಿ ತಾಳಿಕೋಟಿ. ಅದೇ ರೀತಿಯಾಗಿ N.K. ಸಿಪಾಯಿ, ಸಹ ಕಾರ್ಯದರ್ಶಿ NPS SK. ಅದೇ ರೀತಿಯಾಗಿ ಶ್ರೀಮತಿ ನೀಲಮ್ಮ ಮೈಲೇಶ್ವರ್, ಸಂಘಟನಾ ಕಾರ್ಯದರ್ಶಿ ಮಹಿಳಾ UMPS ತಾಳಿಕೋಟಿ. ಅದೇ ರೀತಿಯಾಗಿ ಶ್ರೀಶೈಲ್ ನಾಯ್ಕೋಡಿ, ಸಂಘಟನಾ ಕಾರ್ಯದರ್ಶಿಗಳು SPS ಕಲಿಕೇರಿ LP. ಈ ರೀತಿಯಾಗಿ ಈ ಅವಧಿಗಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಅಧಿಕೃತವಾಗಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ತಾಳಿಕೋಟಿ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದಾಸಶೀತರ ಪಾದಗಳಿಗೆ ಹಣೆಮೆಣೆದು ಈ ಒಂದು 2026-31ನೇ ಸಾಲಿನ ಚುನಾವಣೆಗೆ 2ನೇ ಬಾರಿಗೆ ಆಯ್ಕೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮೊದಲು ನನ್ನ 100 ಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಪೂರ್ವಭಾವಿ ಸಭೆ ಕರೆದಾಗ ಎಲ್ಲ ಶಿಕ್ಷಕರ ಅಭಿಪ್ರಾಯ ತೆಗೆದುಕೊಂಡು, ಸರ್ ನೀವೆಲ್ಲರೂ ನೀವೇನು ಹೇಳ್ತೀರಿ ಹಾಗೆ ಮುಂದಿನ ದಿನಮಾನಗಳಲ್ಲಿ ಸಹ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ, ನೀವು ಯಾರಾದರೂ ಆಗ್ತಿದ್ರು ಸಹ ನಾವು ಒಳ್ಳೆಯ ಸಹಕಾರವನ್ನು ಕೊಡ್ತೀವಿ ಅಂದಾಗ, ಇಲ್ಲ ಸರ್ ನೀವೆಲ್ಲರೂ ಒಳ್ಳೆಯ ಕೆಲಸ ಮಾಡ್ಕೊತ ಹೋಗ್ಲಿಕ್ಕೆತ್ತೀರಿ, ನೀವು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಟೀಮನ್ನು ಮಾಡಿಕೊಂಡು ನೀವು ಬೀಳ್ ಸರು ಯಾರೇ ಅಲ್ಲಿ ಒಳ್ಳೆಯ ಒಂದು ವರ್ಕರ್ ತೊಗೊಂಡು ನೀವು ಒಂದು ಕೆಲಸ ಮಾಡಿ ಸರ್
ಅವೆಲ್ಲ ಒಳ್ಳೆಯ ಸಪೋರ್ಟ್ ಮಾಡ್ತೀವಿ. ಆದಷ್ಟು ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಒಂದು ಸ್ವಲ್ಪ ಅವಿರೋಧ ಆದಷ್ಟು ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ಅದರಂತೆ ಜಿಲ್ಲಾ ಸಂಘದವರು ಮತ್ತು ರಾಜ್ಯ ಸಂಘದವರು ನನಗೊಂದು ಕಿವಿಮಾತು ಹೇಳಿದ್ರು. ಆಲ್ಮೋಸ್ಟ್ ಆಲ್ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಪ್ರಯತ್ನವನ್ನೇ ಮಾಡಿಕೊಡ್ತೀವಿ ನಿಮಗೆ. ಇಲ್ಲಿ ನೀವು ಇಲೆಕ್ಷನ್ ಮಾಡ್ತೀರು ಮಾಡಿ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಸರ್, ನಾವು ಒಳ್ಳೆಯ ಒಂದು ಶಿಕ್ಷಕ ಒಳಗೂಡಿ ಕೇಳಿಕೊಂಡು ಬಂದಾಗ ಮಾಡಿರಿ ಅಂತಲೂ ಹೇಳಿದರು. ನಾವು ಮಾಡ್ತೀವಿ ಅಂದಾಗಿಲ್ಲ ಅವಿರೋಧವಾಗಿ ಮಾಡಿ ಅಂತೇಳಿ ನಮ್ಮ ಜಿಲ್ಲಾ ಸಂಘದವ್ರು ಹೇಳಿದರು. ಅದ್ರ ಪ್ರಕಾರ ನಾವೆಲ್ಲ ಹಳೆ ಮಂದಿನೂ ಇದ್ದೀವಿ, ಹೊಸ ಟೀಮನ್ನು ತೊಗೊಂಡಿವಿ. ಅವತ್ತೂ ಹೇಳಿವಿ, ಮುಂದೂ ಹೇಳ್ತೀವಿ. ನಮ್ಮ ಶಿಕ್ಷಕರ ಕೆಲಸನೇ ನಮ್ಮ ದೇವರ ಕೆಲಸ ಅಂತ ತಿಳ್ಕೊಂಡೀನಿ. ನಮ್ಮ ಮನೆ ಕೆಲಸ 100 ಇದ್ರು ಸಹ ಅದು ಏನೇ ಸಮಸ್ಯೆ ಇದ್ರು ಬಿಟ್ಟು ನಮ್ಮ ಬೀರೋಡ್ ಸರ್ ಅದರ, ಟಿ ಒ ಸರ್ ಅದರ, ನಮ್ಮ ಇಬ್ಬರಿ ಸರ್ ಅದರ, ಹೊಸ ನಮ್ಮ ಮೇಡಮರು ಅದರ, ಅವ್ರು ಹಿರಿಯ ಅಕ್ಕವರಕ್ಕೂ ಆಲೂರು ಮೇಡಮರು ಯಾವಾಗಲೂ ಸಹ ನಮ್ಮ ಬೆನ್ನೆಲುಬಾಗಿ ಅದರ. ಈ ಹೊಸದಾಗಿ ಬನ್ನಟ್ಟಿ ಅಕ್ಕರ್ ಅದರ, ಮೇನೇಶ್ವರ ಮೇಡಮರ್ ಅದರ, ಈ ನಮ್ಮ ಅಲ್ತಾಫ್ ಸರ್ ಅದರ. ಈ ಕಲಿಕೇರಿ ಭಾಗದಿಂದ ಇವ್ರು ಬಂದ ನಮ್ಮ ಜವಾರ್ ಬಂದಂಗೆ ಅವರು ಜವಾರ್ ಸರು ಮತ್ತು ಚಿಕ್ಕಮಠ್ ಸರ್. ನಾವು ಏನೇ ಕೇಳಿದ್ರು ಆ ಕಲಿಕೇರಿ ಭಾಗದ ಹೋಗ್ಬೇಕಾದ್ರೆ ಅವ್ರನ್ನ ಕೇಳಿದ್ರೆ ನಾವು ಹೋಗಿಲ್ಲ ಸರ್. ಅಲ್ಲಿ ಒಳ್ಳೆಯ ಅವ್ರಿಗೆ ಒಂದು ಒಳ್ಳೆಯ ಹೆಸರೈತು. ಅವ್ರು ಒಂದು ಮೀಟಿಂಗ್ ಮಾಡಿಬಿಟ್ರೆ ಇಡೀ ಟೀಚರ್ಸ್ ಎಲ್ಲರೂ ಬಂದ್ಬಿಡ್ತಾರೆ. ಬಂದಾಗ ಅವ್ರ ಅಭಿಪ್ರಾಯವನ್ನು ತೆಗೆದುಕೊಂಡು ಅವಿರೋಧವನ್ನು ಆಯ್ಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು. ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಮುಂದಿನ ದಿನಮಾನಗಳ ಯಾವುದೇ ಕೆಲಸ ಇರ್ತದೆ, ಬೇಕಾದ ಕೆಲಸ ಇದ್ರೂ ಸಹ ನಾವು ಬಂದು ಎದೆ ಒಡ್ಡಿ ಯಾವುದೇ ರಾಜಕೀಯ ಪ್ರಭಾವ ವ್ಯಕ್ತಿಗಳು ಇದ್ರೂ ಸಹ ಅವರ ಮನವೊಲಿಸಿ ನಮ್ಮ ಟೀಚರ್ಸ್ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತುಗಳು 2026 ಮತ್ತು 2031ರವರೆಗೆ ಒಂದು ಅವಧಿ 5 ವರ್ಷದ ಅವಧಿಯೊಳಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಒಂದು ಅವಿರೋಧವಾಗಿ ನಮ್ಮ ಸಮಸ್ತ ತಾಳಿಕೋಟೆ ಭಾಗದ ಎಲ್ಲ ಶಿಕ್ಷಕರ ಒಂದು ಸಹಕಾರ, ಒಂದು ಆಶೀರ್ವಾದದಿಂದ ಅವಿರೋಧವಾಗಿ ಇವತ್ತಿನ ದಿವಸ 9 ಜನ ನಾವು ಇಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀರಿ. ಯಾವತ್ತೂ ನಾವು ಈ ಒಂದು ಸಮಸ್ತ ತಾಳಿಕೋಟೆ ಭಾಗದ ಶಿಕ್ಷಕರಲ್ಲಿ ನಮ್ಮೊಂದು ವಿನಂತಿ ಏನಂತಂದ್ರೆ, ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ತಕ್ಷಣ ಸ್ಪಂದನೆ ನೀಡುವಂಥ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ 2020ರಿಂದ 2025ರವರೆಗೆ ಕೂಡ ತಮ್ಮ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷೆ, ಉಪಾಧ್ಯಕ್ಷೆ, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಲೂರು ಮೇಡಮ್ ಅವರು ಇವರೆಲ್ಲರೂ ನಾವು 4 ಮಂದಿ ಕೂಡ ಶಿಕ್ಷಕರ ಸೇವೆಯನ್ನು ಸಲ್ಲಿಸಿದ್ದೀವಿ. ಆದರೂ ಇನ್ನಷ್ಟು ಒಂದು ಸೇವೆ ಸಲ್ಲಿಸಲಿಕ್ಕೆ ತಮ್ಮ ಏನು ಆಶೀರ್ವಾದ, ತಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಮ್ಮನ್ನೆಲ್ಲರಿಗೆ ಒಂದು 10 ಜನರನ್ನು ಒಂದು ಆಯ್ಕೆಯನ್ನು ಮಾಡಿದ್ದಕ್ಕೆ ತಮಗೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.